ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹೀಗಾಗಿ ಉಪನಿಷತ್ತನ್ನತಕ್ಕಂಥದ್ದು ತತ್ವವನ್ನು ರಹಸ್ಯವನ್ನು ಅಧ್ಯಯನ ಮಾಡಲಿಕ್ಕಾಗಿ ಗುರುವಿನ ಹತ್ತಿರ ಬಹಳ ಜಾಗರೂಕನಾಗಿ ತದೇಕ ಚಿತ್ತತೆಯಿಂದ ತಾದಾತ್ಮ್ಯ ಭಾವದಿಂದ ಕುಳಿತುಕೊಂಡಿರಬೇಕು. ಅಂದರೆ ಅಧ್ಯಯನಶೀಲನಾಗಿರಬೇಕು. ಹೀಗಾಗಿ ಉಪನಿಷತ್ತನ್ನತಕ್ಕಂಥದ್ದರ ಅರ್ಥವೇ ಜಾಗೃತವಾಯಿ ಗುರುವಿನ ಸಮೀಪದಲ್ಲಿ ಕುಳಿತುಕೊಳ್ಳತಕ್ಕದ್ದು. ಅಂದ ಮೇಲೆ ಕುಳಿತುಕೊಳ್ಳುವವನು ಶಿಷ್ಯನಾಗ್ತಾನೆ, ಉಪದೇಶ ಕೊಡತಕ್ಕಂಥವನು ಗುರುವಾಗ್ತಾನೆ. ಗುರು ಹಾಗೂ ಶಿಷ್ಯರ ನಡುವೆ ನಡೆಯತಕ್ಕಂತಹ ಸಂವಾದವೇ ಉಪನಿಷತ್ತು. ಇಂತಹ ಉಪನಿಷತ್ತುಗಳು ನೂರಾರಿದೆ ಅಂತ ಪಟ್ಟಿ ಮಾಡ್ತಾರೆ. 1000 ಉಪನಿಷತ್ತುಗಳ ತನಕ ಚಿಂತನೆಯನ್ನು ನಡೆಸ್ತಾರೆ. ಆದರೆ ಉಪನಿಷತ್ತುಗಳ ಬಗ್ಗೆ ಪ್ರಪ್ರಥಮವಾಗಿ ಭಾಷ್ಯಗಳನ್ನು ಬರೆದಂತಹ ಶ್ರೀ ಶ್ರೀ ಶಂಕರಾಚಾರ್ಯರು ಒಂದು ನಿರೂಪಣೆಯನ್ನು ಮಾಡ್ತಾರೆ. ಸಾವಿರಾರು ಉಪನಿಷತ್ತುಗಳು ಇರಬಹುದು, ಆದರೆ ಯಾವ ಯಾವ ಉಪನಿಷತ್ತುಗಳು ವೇದದ ಅಂತ್ಯದಲ್ಲಿ ಬಂದಿದೆಯೋ ಅಂತಹ ಉಪನಿಷತ್ತುಗಳನ್ನು ಮಾತ್ರ ನಾನು ಮಾನ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಮತ್ತೊಮ್ಮೆ ವೇದ ಅನ್ನತಕ್ಕಂತಹ ವೃಕ್ಷದಲ್ಲಿ ಬಿಟ್ಟಂತಹ ಫಲವೇ ಉಪನಿಷತ್ತಂತ ಹೇಳಿದಾಗ ವೇದವಲ್ಲದ ಸಂಪರ್ಕದಿಂದ ಬಂದಂತಹ ಹಲವಾರು ಉಪನಿಷತ್ತುಗಳು, ಸಾವಿರಾರು ಉಪನಿಷತ್ತುಗಳಿದೆ ನಮ್ಮಲ್ಲಿ. ಅದು ಯಾವುದನ್ನೂ ಉಪನಿಷತ್ತು ಅಂತ ಹೇಳಿದೆ, ನಾನು ಕೇವಲ ವೇದಾಂತಗಳನ್ನು ಉಪನಿಷತ್ತುಗಳನ್ನು ಪಟ್ಟಿ ಮಾಡಿದರೆ ಕೇನ, ಕಠ, ಷಟ್ಪ್ರಶ್ನ, ಮುಂಡಕ, ಮಾಂಡುಕ್ಯ, ಐತರೇಯ, ತೈತ್ತರೀಯ, ಛಾಂದೋಗ್ಯ, ಈಶಾವಾಸ್ಯ, ಬೃಹದಾರಣ್ಯಕ ಅನ್ನತಕ್ಕಂತಹ 10 ಉಪನಿಷತ್ತುಗಳು ಮಾತ್ರ ನನಗೆ ಮಾನ್ಯ. ಹೀಗಾಗಿ ಉಪನಿಷತ್ತುಗಳ ಸ್ವರೂಪ ಅಂತಂದರೆ ಮೊದಲನೆಯದಾಗಿ ಗುರು ಶಿಷ್ಯರ ನಡುವೆ ನಡೆಯತಕ್ಕಂಥ ಸಂವಾದ, ಎರಡನೆಯದಾಗಿ ಸಹಸ್ರಾರು ಉಪನಿಷತ್ತುಗಳಿದ್ದರೂ ಕೇವಲ ದಶೋಪನಿಷತ್ತುಗಳನ್ನು ಮಾನ್ಯ ಮಾಡತಕ್ಕದ್ದು. ಆನಂತರ ಬಂದಂಥ ಶ್ರೀ ಶ್ರೀ ಮಧ್ವಾಚಾರ್ಯರು ಕೂಡ ಈ 10 ಉಪನಿಷತ್ತುಗಳೇ ಪ್ರಧಾನವಾದದ್ದು ಅಂತ ಒಪ್ಪಿಕೊಂಡರು. ಮಧ್ಯೆ ಬಂದಂಥ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಯಾವ ಕಾರಣದಿಂದಲೂ ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು ಬರೆಯದೇ ಹೋದರೂ ಅನಂತರ ಅವರ ಸಂಸರ್ಗದಲ್ಲಿ ಅವರ ಪ್ರಭಾವಕ್ಕೆ ಒಳಗಾದಂತಹ ಮುಂದಿನ ಯತಿಗಳು ಅದಕ್ಕೆ ಭಾಷ್ಯಗಳನ್ನು ಬರೆಯುತ್ತಾ ಹೋದರು. ಅಂತೂ ಉಪನಿಷತ್ತುಗಳು ಅಂದರೆ ಈಗ ನಮ್ಮ ದೃಷ್ಟಿಯಲ್ಲಿ 10 ಉಪನಿಷತ್ತುಗಳು ಇದೆ ಎನ್ನತಕ್ಕಂಥ ದಾಖಲಾಯಿತು. ಆ 10 ಉಪನಿಷತ್ತುಗಳ ಸ್ವರೂಪ ಏನಪ್ಪ ಅಂದರೆ ಪ್ರಶ್ನೋತ್ತರದ ರೀತಿಯಲ್ಲಿ ಇರುತ್ತದೆ ಹಾಗೂ ವೇದಗಳ ಅಂತ್ಯದಲ್ಲಿ ಇರುತ್ತೆ ಮತ್ತು ವೈದಿಕವಾಗಿರತಕ್ಕಂತಹ ಕ್ರಿಯೆಗಳಿಂದ ವಿಭಿನ್ನವಾಗಿರುತ್ತೆ. ವೈದಿಕವಾಗಿರತಕ್ಕಂತಹ ಕ್ರಿಯೆಗಳ ಗುರಿ ಏನುಂಟೋ ಆ ಗುರಿ ಇದಕ್ಕೆ ಇರೋದಿಲ್ಲ. ಹಾಗಾದರೆ ಇದಕ್ಕೆ ಯಾವ ಗುರಿ ಇದೆ? ಗಮನಿಸಿ, ವೈದಿಕವಾಗಿ ಇರತಕ್ಕಂತಹ ಯಜ್ಞ ಯಾಗಾದಿಗಳ ಗುರಿಯೆಲ್ಲ ಸುಖ 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 ಅಂತ ಹೇಳಿದರು. ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳತಕ್ಕಂಥದ್ದು ಅಂತ ಹೇಳಿದರು. ಆ ಸುಖಕ್ಕೆಲ್ಲ ಒಂದು ಪದವನ್ನು ಕೊಟ್ಟರು, ಸ್ವರ್ಗ ಅಂತ ಕರೆದರು. ಹೀಗಾಗಿ ಯಜ್ಞಯಾಗಾದಿಗಳನ್ನು ಮಾಡತಕ್ಕ ವ್ಯಕ್ತಿ ಇಂದ್ರಾಯ ಸ್ವಾಹ ಅಂತ ಏನಾದರೂ ಹವಿರ್ ಪ್ರದಾನ ಮಾಡ್ತಾ ಇದ್ದಾನೆ ಅಂದರೆ, ಇಂದ್ರನನ್ನು ಕುರಿತು ಯಜ್ಞ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಸ್ವರ್ಗ ಅನ್ನತಕ್ಕಂಥ ಕಲ್ಪನೆ ಉಂಟು. ಆ ಸ್ವರ್ಗ ಅನ್ನತಕ್ಕಂಥದ್ದನ್ನು ಗಳಿಸಲಿಕ್ಕಾಗಿ ಆ ಇಂದ್ರ ಈತನಿಂದ ಏನನ್ನು ನಿರೀಕ್ಷಣೆ ಮಾಡ್ತಾನೆ? ಏನು ನಿರೀಕ್ಷಣೆ ಮಾಡ್ತಾನೆ? ಪುಣ್ಯ ಬೇಕು ಅಂತ ಹೇಳ್ತಾನೆ. ಪುಣ್ಯವನ್ನು ಕೊಟ್ಟು ಸ್ವರ್ಗ ಸುಖವನ್ನು ತಗೊಳ್ತಾನೆ, ಪಾಪವನ್ನು ಕೊಟ್ಟು ನರಕ ದುಃಖವನ್ನು ತಗೊಳ್ತಾನೆ. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಎಷ್ಟು ಅಂತ ಪುಣ್ಯ ಕೊಟ್ಟು ಎಷ್ಟು ಸುಖ ತಗೊಳ್ತೀರ ನೀವು? ಇಷ್ಟು ಪುಣ್ಯಕ್ಕೆ ಇಷ್ಟು ಸ್ವರ್ಗ ಸುಖ ಇದ್ದರೆ ಆ ಸ್ವರ್ಗ ಸುಖವನ್ನು ಅನುಭವಿಸ್ತಾ 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 ಸ್ವರ್ಗ ಸುಖ ಮುಗ್ದೇ ಹೋಗುತ್ತೆ. ತಿರ್ಗಿ ವಾಪಸ್ ಬರ್ತೀವಿ, ತಿರ್ಗಾ ಸ್ವರ್ಗ ಸುಖ ಪ್ರಯತ್ನ ಪಡ್ತೀವಿ. ಹೀಗಾಗಿ ಸ್ವರ್ಗ ಸುಖ 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 ಸಾಕಪ್ಪ. ಇಷ್ಟಕ್ಕೂ ಸ್ವರ್ಗ ಸುಖ ಅಂದ್ರೇನು?
ಯಾವುದೋ ಒಂದು ಪೇಯ, ಅಮೃತ ಅಂತ ಕರೀತಾರೆ, ಅಥವಾ ಯಾವುದೋ ಒಂದಷ್ಟು ಊಟ, ಅಥವಾ ಯಾವುದೋ ಬಗೆ ಬಗೆಯಾಗಿರತಕ್ಕಂತಹ ಸುಖ, ಅಥವಾ ಬಗೆ ಬಗೆಯಾಗಿರತಕ್ಕಂತಹ ರಂಭೆ, ಮೇನಕೆ ಇತ್ಯಾದಿ ವರ್ಣನೆಯಾಗಿರತಕ್ಕಂಥ ಸ್ತ್ರೀಯರ ಸಹವಾಸ. ಯಾವುದನ್ನು ನಾವು ಈ ಲೋಕದಲ್ಲಿ ಸುಖ ಅಂತ ಕರಿತೀವೋ ಅದನ್ನೇ ಸ್ವರ್ಗದಲ್ಲಿಯೂ ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಮಿತಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆದರೆ ನಾನು ಈ ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಯಾವುದೇ ವ್ಯಕ್ತಿ ಇಂತಹ ಯಾವುದೇ ಸುಖವನ್ನು ಅನುಭವಿಸ್ತಾ 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 ಸಾಕು ಅನ್ನತಕ್ಕಂಥ ಹಂತಕ್ಕೆ ಬರ್ತಾನೆ. ಆ ಸಾಕು ಅನ್ನತಕ್ಕಂತಹ ಹಂತಕ್ಕೆ ಬಂದ ವ್ಯಕ್ತಿಯೇ ಉಪನಿಷತ್ತುಗಳಿಗೆ ಪ್ರವೇಶ ಮಾಡ್ತಾನೆ. ಅಂದ ಮೇಲೆ ಈ ಉಪನಿಷತ್ತುಗಳ ಗುರಿ ಉದ್ದೇಶ ಈ ಅಲ್ಲಿಯ ತನಕ ಏನು ಬೇಕು ಬೇಕು ಅಂತ ಇದ್ನೋ ಅದಲ್ಲ. ಯಾವಾಗ ಅದು ಅಲ್ಲ ಅಂತಂದರೆ ಹಾಗಾದರೆ ಯಾವುದು ಬೇಕು? ಹಾಗಾದರೆ ಇಲ್ಲಿನ ಗುರಿ ಯಾವುದು? ಇದು ಅರ್ಥ ಆಗಬೇಕಾಗಿದ್ದರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ, ಆಖ್ಯಾಯಿಕೆ ಬರ್ತದೆ. ಇಲ್ಲಿ ಯಾಜ್ಞವಲ್ಕ್ಯರು ಅಂತ ಮಹಾ ದೊಡ್ಡ ತಪಸ್ವಿಗಳು, ಮಹಾಯಾಜ್ಞಿಕರು, ಅಂದರೆ ಆಗಿನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿಸುವುದರಲ್ಲಿ ಅವರನ್ನು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಅಂಥ ಅದ್ವೈರ್ಯವಾಗಿದ್ದಾತ ಅಂತ ಯಾಜ್ಞವಲ್ಕ್ಯ ಮಹರ್ಷಿ. ಯಾವಾಗ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದರೋ ಅವರನ್ನು ಆಶ್ರಯಿಸ್ತಾ ಇದ್ದಂಥ ರಾಜರು ಇತ್ಯಾದಿಗಳೆಲ್ಲ ಧನಿಕರು ಸಾಕಷ್ಟು ಹಣವನ್ನು ಕೊಡ್ತಾ ಇದ್ದರು ಅವರಿಗೆ. ಮಹಾಶ್ರೀಮಂತರಾಗಿದ್ದಂಥ ಒಬ್ಬ ಯಾಜ್ಞಿಕರು, ಅವರ ಇಬ್ಬರು ಹೆಂಡತಿಯರು, ಮೈತ್ರೇಯಿ ಹಾಗೂ ಕಾತ್ಯಾಯಿನಿ ಅಂತ. ಸಾಕಷ್ಟು ಸಂಪಾದಿಸಿರು. ಕೊನೆಗೆ ಇದ್ದಕ್ಕಿದ್ದ ಹಾಗೆಯೇ ಅವರು ಒಂದು ದಿವಸ ಅವರಿಬ್ಬರು ಹೆಂಡತಿಯರನ್ನು ಕರೆದು, ನಾನು ನಾಳೆಯಿಂದ ಆಶ್ರಮವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಸಾಕಷ್ಟು ಆಸ್ತಿ ಮಾಡಿದ್ದೇನೆ, ನೀವಿಬ್ಬರು ಹಂಚಿಕೊಳ್ಳಿ ಅಂತ ಹೇಳಿದರು. ಸಂತೋಷ ಆಯಿತು ಒಬ್ಬಾಕೆಗೆ. ಇನ್ನೊಬ್ಬಾಕೆಗೆ ಸಂದೇಹ ಬಂತು. ಮೈತ್ರೇಯಿ ಅಂತ ಆಕೆ ಗಂಡನನ್ನು ಕೇಳಿದ್ಲು, ಏನು ಸ್ವಾಮಿ, ಇಷ್ಟು ಕಷ್ಟಪಟ್ಟು ಇಷ್ಟು ದಶಮಾನಗಳಿಂದ ಆಸ್ತಿಯನ್ನೆಲ್ಲ ಸಂಪಾದನೆ ಮಾಡಿದ್ದೀರಲ್ಲ, ಈ ಯಜ್ಞಯಾಗಾದಿಗಳನ್ನು ಮಾಡಿಸಿ ಇದನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತೀರಲ್ಲ, ಎಲ್ಲಿ ಹೋಗ್ತಾ ಇದ್ದೀರಿ? ಯಾಕೆ ಹೋಗ್ತಾ ಇದ್ದೀರಿ? ಅಥವಾ ನೀವು ಹೋಗ್ತಾ ಇರತಕ್ಕಂಥ ಜಾಗದಲ್ಲಿ ಈಗ ಏನು ಸಂಪಾದನೆ ಮಾಡಿದ್ದೀರಿ ಅದಕ್ಕಿನ್ನ ಜಾಸ್ತಿಯಾಗಿರತಕ್ಕಂಥದ್ದು, ಅದಕ್ಕಿನ್ನ ಹಿರಿದಾಗಿರತಕ್ಕಂಥದ್ದು, ಅದಕ್ಕಿನ್ನ ದೊಡ್ಡದಾಗಿರತಕ್ಕಂಥದ್ದು, ಅದಕ್ಕಿನ್ನ ಮಹತ್ವಪೂರ್ಣವಾಗಿರತಕ್ಕಂಥದ್ದು ನಿಮಗೆ ಸಿಗುತ್ತೋ? ಯಾಜ್ಞವಲ್ಕ್ಯರು ಹೇಳಿದ್ರು, ಹೌದು ನನಗೆ ಸಿಗುತ್ತೆ. ಏನದು? ಇಷ್ಟೆಲ್ಲ ಕೋಟಿ ಕೋಟಿ ಆಸ್ತಿಯನ್ನು ಬಿಟ್ಟು ಬೇರೆದೇನೋ ಸಿಗುತ್ತೆ ಅಂತಿದ್ದೀರಲ್ಲ, ಅದೇನದು? ಹೀಗೆಲ್ಲ ಹೇಳಲಿಕ್ಕಾಗೋದಿಲ್ಲ, ಅದಕ್ಕೆಲ್ಲ ಸಿದ್ಧಳಾಗಬೇಕು ನೀನು. ನಾನು ಸಿದ್ಧಳಾಗಿದ್ದೇನೆ, ಏನು ಮಾಡಬೇಕು? ಉಪನಿಷತ್ತು ಹತ್ರ ಕೂತ್ಕೋ, ಕೇಳಿಸ್ಕೋ, ಹೇಳ್ತೀನಿ ಏನು ಅಂತ. ಇದೇ ಉಪನಿಷತ್ತಿನ ಗುರಿಯನ್ನು ಹೇಳುತ್ತೆ. ಆಕೆ ಒಂದು ಕೂತಿದ್ದಾಳೆ. ಯಾಜ್ಞವಲ್ಕ್ಯರು ಹೇಳ್ತಾರೆ ಅವರ ಓಘವಾಗಿರತಕ್ಕಂಥ, ಆ ತೀವ್ರವಾಗಿರತಕ್ಕಂಥ ಮಾತನ್ನು, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಇದು ಉಪನಿಷತ್ತಿನ ಮೂಲಭೂತವಾಗಿರತಕ್ಕಂತಹ ಮಂತ್ರ. ಇದೇ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಗುರಿ. ಆತ್ಮಾವಾ ಅರೇ ದ್ರಷ್ಟವ್ಯ. ನೀನು ಮಾಡಬೇಕಾದ್ದೇನು ಅಂದರೆ ಆತ್ಮ ಅನ್ನತಕ್ಕಂಥದ್ದನ್ನು ನೋಡಬೇಕು. ಉಪನಿಷತ್ತಿನ ಗುರಿ ಇರತಕ್ಕಂಥದ್ದು ಆತ್ಮ ಅನ್ನತಕ್ಕಂಥದ್ದನ್ನು ನೋಡುವುದು. ಅದನ್ನೇ ನಾವು ಆತ್ಮದರ್ಶನ ಅಂತ ಕರಿತೀವಿ. ಅದರ ಬಗ್ಗೆ ಶ್ರೋತವ್ಯ, ನೀನು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡ ಮೇಲೆ ಮಂತವ್ಯ, ತರ್ಕ ಮಾಡಬೇಕು, ಯೋಚನೆ ಮಾಡಬೇಕು, ಸಾರಾಸಾರ ವಿವೇಚನೆ ಮಾಡಬೇಕು. ಅರ್ಥವಾಯಿತೋ ನನಗೆ ಅವರು ಹೇಳಿದ್ದು ಅನ್ನತಕ್ಕಂಥದ್ದನ್ನು ನಿರ್ಣಯ ಮಾಡಬೇಕು. ನಿಧಿಧ್ಯಾಸಿತವ್ಯ, ನಿರ್ಣಯಕ್ಕೆ ಬಂದ ಮೇಲೆ, ಅರ್ಥವಾದ ಮೇಲೆ ಅದನ್ನು ಕುರಿತು ಧ್ಯಾನ ಮಾಡಬೇಕು. ಈ 4 ಪದಗಳು ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ, ಈ 4 ಪದಗಳೇ ಇಡೀ ಉಪನಿಷತ್ತಿನ ಅಸ್ಥಿಭಾರ.